ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಜೀವನ ಪರ್ಯಂತ ಅಂದರೆ ಜೀವಿತಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರವೆಸಗಿದ ಆರೋಪದ ಅಡಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಪ್ರಜ್ವಲ್ ರೇವಣ್ಣನವರನ್ನು ಅಪರಾಧಿ ಎಂದು ಅಥವಾ ಅಪರಾಧಿ ಎನ್ನುವ ಒಂದು ಘೋಷಣೆಯನ್ನು ಕೂಡ ಮಾಡಿತ್ತು ಮತ್ತು ಇವತ್ತು ಅದನ್ನು ಕಾಯ್ದಿರಿಸಿ ತೀರ್ಪು ಕಾಯ್ದಿರಿಸಿ ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಕಾಯ್ದಿರಿಸಿತ್ತು. ಇವತ್ತು 4:08 ಸರಿಯಾಗಿ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಅಂದರೆ ಜೀವಿತಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ಅದರ ಜೊತೆಗೆ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಕೋರ್ಟಿಗೆ 5 ಲಕ್ಷ ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕು ಎನ್ನುವಂಥ ಒಂದು ಅತ್ಯಂತ ಮಹತ್ವಪೂರ್ಣವಾದ ತೀರ್ಪನ್ನು ಕೊಟ್ಟಿದೆ. ಇನ್ನು ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಂತೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬದ ಮೊಮ್ಮಗ ಅವರಿಗೆ ಕೋರ್ಟ್ ಅತ್ಯಂತ ದೊಡ್ಡ ಶಾಕನ್ನು ಕೊಟ್ಟಿದೆ. ಇವತ್ತು ಅವರಿಗೆ ತೀರ್ಪು ಪ್ರಕಟವಾಗುವಂಥ ದೊಡ್ಡದಂಥ ಹಿನ್ನಡೆ ಆಗುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಕಣ್ಣೀರನ್ನು ಕೂಡ ಹಾಕಿದರು ಮತ್ತು ತಾನು ಮೆರಿಟ್ ವಿದ್ಯಾರ್ಥಿಯಾಗಿದ್ದೇನೆ, ನನಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಜಡ್ಜ್ ಮುಂದೆ ಹೇಳಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂಥ ಮತ್ತು ಸ್ತ್ರೀ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಂಥ, ಸ್ತ್ರೀ ಸ್ವಾವಲಂಬಿಯನ್ನು ಎತ್ತಿ ಹಿಡಿದಂಥ ಕೋರ್ಟ್ ಇವತ್ತು ಮಹತ್ವವಾದ ತೀರ್ಪನ್ನು ಕೊಟ್ಟು ಪ್ರಜ್ವಲ್ ರೇವಣ್ಣ ಅಪರಾಧಿ ಅತ್ಯಾಚಾರ ಕೇಸ್ನಲ್ಲಿ ಅಂದರೆ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರವೆಸಗಿದಂಥ ಆರೋಪದ ಅಡಿಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಮಾಡಿ ಪ್ರಜ್ವಲ್ ರೇವಣ್ಣನವರಿಗೆ ಅಂದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟು ತೀರ್ಪನ್ನು ಪ್ರಕಟ ಮಾಡಿದೆ. ಜೊತೆಗೆ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ಕೊಡಬೇಕು, ಜೊತೆಗೆ ಕೋರ್ಟಿಗೆ ಸರ್ಕಾರಕ್ಕೆ 5 ಲಕ್ಷ ದಂಡವನ್ನು ಕೂಡ ಪಾವತಿ ಮಾಡಬೇಕೆನ್ನುವಂಥ ಅತ್ಯಂತ ಮಹತ್ವದ ತೀರ್ಪನ್ನು ಕೂಡ ಪ್ರಕಟ ಮಾಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣನವರು ಈಗಾಗಲೇ 1 ವರ್ಷದಿಂದ ಜೈಲಲ್ಲಿದ್ದಾರೆ. ಇನ್ನು ತಾನು ಜೀವಿತಾವಧಿ ಅಂದರೆ ತಾನು ಜೀವಿತದಲ್ಲಿ ಇರುವ ತನಕ ಪ್ರಜ್ವಲ್ ರೇವಣ್ಣನವರು ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗಿ ಬರುವಂಥ ಪರಿಸ್ಥಿತಿ ಇದೀಗ ಬಂದಿದೆ.